Did you wait too long? Tell him that you love him, but he's already gone, darling. Did you make two wrongs? Know that daddy never made it right before, darling. You were never made to be the judge, darling. You never changed, just wait for me to budge, darling. It's feeling like a cold dark wind and the sun still behind the trees. ಎಲ್ಲರಿಗೂ ನಮಸ್ಕಾರ. ಮತ್ತು SRS ಸವಾರಿಯ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಅಗೇನ್ ತುಂಬ ದಿನ ಆದಮೇಲೆ ಮತ್ತೆ ಶ್ರೀನಿಧಿ ಜೊತೆ ರೈಡು ಒಂದು ಸಣ್ಣ ಬ್ರೇಕ್ಫಾಸ್ಟ್ ರೈಡ್ ಹೋಗೋಣ ಅಂದ್ಕೊಂಡ್ವಿ. ಅದಕ್ಕೆ ಹೊಟ್ಟಿದ್ದೀವಿ ಗಾಡಿ ತೊಗೊಂಡಿವಾಗ. ದ ಗೋಲ್ ಈಸ್ ನಾಟ್ ಟು ಯಾವುದೊಂದು ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಬೇಕು ಅಂತಲ್ಲ, ಸುಮ್ಮನೆ ಬೈಕ್ ಓಡಿಸ್ಬೇಕು, ಬೈಕ್ ಜೊತೆಗೆ ಓಡಿಸ್ಬೇಕು ಅನ್ನೋದೊಂದು ನಮ್ಮದು ಟಾರ್ಗೆಟ್ ಇವತ್ತಿಂದು. ನಮ್ಮ ಹತ್ರ ಎರಡು ಆಪ್ಷನ್ ಇತ್ತು. ಒಂದು ಪೆನಕೊಂಡ ಫೋರ್ಟು ಬಿಟ್ಟರೆ ಸ್ಕಂದಗಿರಿ ಹತ್ರ ಒಂದಿರೋ ಲೇಕ್ ಇದೆ ಅಂತ. ಅಲ್ಲಿ ಪೆನಕೊಂಡ ಫೋರ್ಟ್ ಹಿಂಗೂ ದೂರ ಆಗುತ್ತೆ, ಬೇಡ ಅಂದ್ಕೊಂಡು ಸ್ಕಂದಗಿರಿ ಹತ್ರ ಹೋಗ್ತಾಯಿದ್ದೀವಿ, ಚಿಕ್ಕಬಳ್ಳಾಪುರ ರೋಡ್ ಹತ್ರ. ಆಯಿತಾ, ಮ್ಯಾಪ್ ಹಾಕಿದ್ದೀನಿ, 69 ಕಿಲೋಮೀಟ್ರ್ ಅಂತ ಇದೆ. ಬನ್ನಿ ನೋಡೋಣ ರೈಡ್ ಹೆಂಗಿರುತ್ತೆ ಅಂತ. ಇವಾಗ ಟೈಮ್ ಬಂದುಬಿಟ್ಟು 5:42. ಓಕೆ, ಸೊ ನಾನು ಮನೆ ಸುಮಾರು 4:30ಗೆ ಬಿಟ್ಟಿದ್ದೆ ಕರೆಕ್ಟ್. ನಮ್ಮ ಮನೆಯಿಂದ ಬರೋದೇ ಒಂದು ಲಾಂಗ್ ಡ್ರೈವ್ ನನಗೆ. ಸರಿ, ಓಕೆ, ನೋಡೋಣ ಬನ್ನಿ ಹಿಂಗಿರುತ್ತೆ ರೈಡ್ ಇವತ್ತು ಅಂತ. It's feeling like a cold dark wind and the sun still behind the trees. Yeah. She asked me if I had another minute and I ಬೇಡ ಅಂದ್ರೆ ಶ್ರೀನಿಧಿ ಬಂದ್ಬಿಟ್ಟು ನನಗೆ ಇಲ್ಲಿಂದ ಕರ್ಕೊಂಬಂದ, ಮೆಜೆಸ್ಟಿಕ್ಕಿಂದ ಕರ್ಕೊಂಬಂದ. ಬೆಳಗ್ಗೆ 6 ಗಂಟೆಗೆ ಟ್ರಾಫಿಕ್ ಹೆಂಗಿದೆ ಅಂದರೆ ಪೀಕ್ ಅವರ್ ಟ್ರಾಫಿಕ್ ಇದ್ದಂಗಿದೆ. ಅಪ್ಪ, ರಿಕ್ಷಾ ಅವ್ರದ್ದೇ ಆಟ ಎಲ್ಲೋದ್ರು. ಅದು ಚೆನ್ನಾಗಿರುತ್ತೆ. ಸೊ ಫೈನಲಿ ಯಾವ ಥರ ಟ್ರಾಫಿಕ್ ಇತ್ತಂದರೆ ಅಲ್ಲಿ ಕ್ಯಾಮ್ರಾನು ಆನ್ ಮಾಡೋಕ್ಕಾಗಿಲ್ಲ ನನಗೆ. ಸೊ ಫೈನಲಿ ಹಂಗೂ ಹಿಂಗೂ ತಪ್ಪಿಸ್ಕೊಂಡು ಹೊರಗೆ ಬಂದ್ವಿ. ಇಲ್ಲೊಂದು ಏನೋ ಲೆಫ್ಟ್ ಅಂತೆ, ರೇಸ್ ಕೋರ್ಸ್ ರೋಡು. ಬನ್ನಿ ನೋಡೋಣ, ಕರ್ಕೊಂಡು ಹೋಗ್ತಾರೆ. ಓಕೆ, ಸೊ ಮಗ ಇದೇನು ಏರಿಯಾ ಮಗ ಇದು? ವಾಟ್ ಇಸ್ ದಿಸ್ ಏರಿಯಾ ಕಾಲ್ಡ್ ಮಗ? ಆನಂದರಾವ್ ಸರ್ಕಲ್, ಕರೆಕ್ಟ್, ರೈಟ್. ಓಕೆ, ಆನಂದರಾವ್ ಸರ್ಕಲ್ಲು. ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ಲು. ಇಲ್ಲ ಅವ್ರು ನೋಡಿದಿರ ಮತ್ತೆ ಮತ್ತೆ ಬಂತು. Three, 4 months ಆದ್ಮೇಲೆ ನಾನು ಶ್ರೀನಿಧಿ ರೈಡಿಗೆ ಬಂದಿದ್ದೀವಿ. ಅಜ್ಜಿ ಇರೋ ಬರೋ ಟೆನ್ಷನ್ಲಾಗಿ ಹೋಗಿರ್ತು. ಸಿಕ್ಕಾಪಟ್ಟೆ ಮಜಾ ಬರ್ತಿದೆ ಮಾತ್ರ ರೈಡು. ಆಯಿತಾ, ಓಪನ್ ರೋಡು, ಗಾಡಿ ಟ್ಯಾಂಕ್ ಫುಲ್ ಪೆಟ್ರೋಲು, ಆಮೇಲೆ ಕೈಯಲ್ಲಿ ಟೋಟಲು, ಹಂಗೆ ಎಕ್ಸಿಡ್ರೆ ಕೊಠ ಅಂದರೆ ತೆಚ್ಕೊಂಡು ಹೋಗ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಮಜಾ ಬರ್ತಿದೆ ರೈಡು. ಇಷ್ಟೊತ್ತು ಸ್ವಲ್ಪ ಟ್ರಾಫಿಕ್ ಇತ್ತು, ಇವಾಗ ಟ್ರಾಫಿಕ್ ಎಲ್ಲ ಖಾಲಿ ಆಗಿದೆ, ಚೆನ್ನಾಗಿದೆ. ದಿನದ ಮೊದಲನೆಯ ಟೀ ಬ್ರೇಕು. ಓಕೆ, ನಮ್ಮ ಶ್ರೀನಿಧಿ ಅವ್ರದ್ದು ಏನೋ ನಟ್ಟು ಲೂಸ್ ಆಗಿದೆ ಅಂತೆ, ಅದನ್ನು ಟೈಟ್ ಮಾಡೋಕ್ಕಂತ ನಾವು ಆ್ಯಲೆನ್ಕೆ ತೊಗೊಂಡ್ಬಂದಿದ್ದೀವಿ. ಆಯ್ತಾ ಮಗ, ಅದು ಕರೆಕ್ಟಾಗಿ ಆಯ್ತಾ? ಆ್ಯಲೆನ್ಕೆ ತೊಗೊಂಡು ಟೈಟ್ ಮಾಡ್ತಾ ಇದ್ದೀವಿ ನಟ್ಟಿನ. ತೋರ್ಸ್ ಮಗ, ಏನು ಟೈಟ್ ಮಾಡ್ತಿದ್ದೀಯ ನೀನು?
ನಾನೇನು ಈ ಐಲಂಡ್ ಕೇಳಿ ನಿಂದು ತಲೆ ನಟ್ಟೆ ಟೈಟ್ ಮಾಡ್ಕೊತಿದ್ದೆ ಅನ್ಕೊಂಡೆ ಮಗ ನಾನು. ಬೇರೆ ಕೀ ಇದೆಯಾ? ಓಕೆ, ಅಂದರೆ ಕೀ ಇದೆ ನಿಂದೀಗ ಹಂಗಂದ್ರೆ. ಥ್ರೆಡ್ ಹೋಯ್ತಾ? ದ ಪ್ಲ್ಯಾನ್ ಈಸ್ ನಾವೀಗ ಸ್ಕಂದಗಿರಿ ಹೋಗೋದು, ಆದರೆ ಹತ್ತಕ್ಕಾಗಲ್ಲ. ಜಸ್ಟ್ ಗೊತ್ತು, ನನಗೀಗ ಬ್ರೇಕಿಗೆ ಕೂತಾಗ ಸ್ವಲ್ಪ ರಿಸರ್ಚ್ ಮಾಡಿದೆ. ಪಾಯಿಂಟ್ ಏನಂದರೆ, ಸ್ಕಂದಗಿರಿ ಹೋಗಬೇಕಂದ್ರೆ ನಾವು ಮೊದಲೇ ಅಲ್ಲಿ ಕರ್ನಾಟಕ ಗೌರ್ಮೆಂಟ್ ವೆಬ್ಸೈಟ್ ಮೇಲೆ ಟಿಕೆಟ್ ಬುಕ್ ಮಾಡಬೇಕು. ಟಿಕೆಟ್ ಬುಕ್ ಮಾಡಿದ್ಮೇಲೆ ನಾವು ಸುಮಾರು ಬೆಳಗ್ಗೆ 4 ಗಂಟೆಗೆ ಅಲ್ಲಿ ಸ್ಕಂದಗಿರಿ ಬೇಸ್ ಇದರಲ್ಲಿ ಇರಬೇಕು, ಆಯಿತಾ. ಅಲ್ಲಿಂದ ಮೇಲೆ ಹತ್ತೋದೊಂದು 2 ಅವರ್ ಟ್ರೆಕ್ಕಿಂಗ್ ಇದೆ, ಅದೆಲ್ಲ ಇವಾಗ ಆಗೋದಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಸ್ಕಂದಗಿರಿ ಹೋಗ್ತಾಯಿಲ್ಲ, ಟ್ರೆಕ್ಕಿಂಗ್ ಮಾಡೋ ಮೂಡೇನಿಲ್ಲ ನಮಗೆ. ಅದಕ್ಕೆ ನಾವು ಏನಿದ್ರು ಈಗ ಸುಮ್ಮನೆ ರೈಡ್ ಮಾಡೋಕ್ಕಂತ ಬಂದಿದ್ದೀವಿ, ರೈಡ್ ಮಾಡೋದಷ್ಟೇ. ಮುಂದ್ಗಡೆ ಒಂದು ದೊಡ್ಡ ಗುಂಪು ಸೈಕಲ್ದಿದೆ, ಬನ್ನಿ ಹೋಗೋಣ. ಓಕೆ, ಇಲ್ಲೇನೋ ನಮಗೆ ಲೆಫ್ಟ್ ತಗೋ ಅಂತ ಹೇಳ್ತದೆ. ಚಿಕ್ಕಬಳ್ಳಾಪುರ ಸೈಡು ಮೇನ್ ರೋಡ್ನ ಬಿಟ್ಟು ಸರ್ವಿಸ್ ರೋಡಿಗೆ ಇಳಿದಿದ್ದೀವಿ ಈಗ. ಇಲ್ಲಿಂದ ಇನ್ನೂ ಒಂದು 15 ಮಿನಿಟ್ಸ್ ಅಂತ ಇದೆ, 9-10 ಕಿಲೋಮೀಟ್ರು. ಇದು ಬಂದ್ಬಿಟ್ಟು ಹೈದರಾಬಾದ್ ಹೈವೇ, ಅನಂತಪುರ ಹೈದರಾಬಾದ್ ಹೈವೇ. ನಾವೀಗ ಚಿಕ್ಕಬಳ್ಳಾಪುರ ಟೌನ್ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಓಕೆ, ಇನ್ನೂ ಒಳಗೆ. ನಾವು ಕರೆಂಟ್ಲಿ ಮುದ್ದೇನಹಳ್ಳಿಯಲ್ಲಿದ್ದೀವಿ. ಅಲ್ಲಿ ನೋಡಿ ಎದುರುಗಡೆ ಕಾಣ್ತಿರೋದು ಸ್ಕಂದಗಿರಿ ಬೆಟ್ಟ. ನಾವು ಹತ್ತಲ್ಲ ಇವತ್ತು. ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹುಟ್ಟಿದ ಜಾಗ ಇದೆ ಮುದ್ದೇನಹಳ್ಳಿ. ಸೊ ಅವ್ರದ್ದು ಒಂದು ಮ್ಯೂಸಿಯಂ ಮಾಡಿ ಇಲ್ಲಿ ಒಂದು ಅವ್ರದ್ದು ಬ್ರೇನ್ ಬೇರೆ ಇಟ್ಟಿದ್ದಾನಂತೆ. ರೈಟ್ ಸೈಡಲ್ಲಿ ಏನಿದೆ, ಇದು ಸ್ಕ್ರೀನಿಂಗ್ ಆ್ಯಂಡ್ ರಿಜಿಸ್ಟ್ರೇಷನ್ ಬ್ಲಾಕು, ಶ್ರೀ ಮಧು ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ರಿಸರ್ಚ್ ಹಾಸ್ಪಿಟ್ಲು ನೋಡಿ. ಓಕೆ ಓಕೆ, ಸ್ಟ್ರೇಟಾಗಿ ರೈಟಿಗೆ ಹೋಗಬೇಕು. ಅದೇ ಮೆಡಿಕಲ್ ರಿಸರ್ಚು ಕಾಲೇಜು ಇದು. ಅಲ್ಲಿ ಒಳಗೆ ಹೋಗೋಕ್ಕೆ ಟಿಕೆಟ್ ಮಾಡೋದು ಅನಿಸುತ್ತೆ. ಸೊ ಫೈನಲಿ ಇನ್ನೊಂದು ಲೆಫ್ಟ್ ತಗೋ ಅಂತ ಇದೆ ನಮಗೆ. ಇಲ್ಲಿ ಬಂದು ನೋಡಿದ್ರೆ ಇಲ್ಲದೆ ಸ್ಕಂದಗಿರಿ ಅಂತ ಬೋರ್ಡ್ ಇದೆ. ಸ್ಕಂದಗಿರಿ, ಪಂಚವಟಿ, ಪಾಪನಿಗೆ ಮಠ, ಕಳವಾರ. ಓಕೆ, ಆಲ್ರೈಟ್, ಲೆಟ್ಸ್ ಗೋ. ಒಂದು ಜಾಗಕ್ಕೆ ರೀಚ್ ಆಗಿದ್ದೀವಿ ನಾವೀಗ. ಓಕೆ, ಸೊ ಬೇಸಿಕ್ಲಿ ನಮ್ಮ ಎಸ್ ಸೊ ನಾವು ಬೈಕ್ನ ತೊಗೊಂಬಂದು ಇಲ್ಲಿ ಪಾರ್ಕ್ ಮಾಡಬೇಕೀಗ. ಬನ್ನಿ ಸಿಗೋಣ. ಓಕೆ, ಇಲ್ಲಿ ಸ್ಕಂದ ರಿಟ್ರೀಟ್ ಅಂತ ಇದೆ. ಆಮೇಲೆ ಇಲ್ಲಿದೆ ನೋಡಿ, ಇಲ್ಲಿಂದ ಬೋರ್ಡ್ ಇದೆ, ಬಿ ಒನ್ ವಿತ್ ನೇಚರ್ ಸ್ಕಂದಗಿರಿ ಅಂತ ಬೋರ್ಡ್ ಇದೆ. ಇಲ್ಲಿಂದ ಹಿಂಗೆ ಹೋಗ್ಬೇಕು, ಮಣ್ ರೋಡ್ ಥರ ಇದೆ. ಹೋಗೋಣ, ಎಷ್ಟು ಮುಂದೆ ಆಗುತ್ತೆ ಅಷ್ಟು ಮುಂದೆ ಹೋಗೋಣ ಬನ್ನಿ. ಆಫ್ ರೋಡು ನನ್ನ ಫೇವ್ರೇಟು ಅಮ್ಮ. ಸರಿ ಮಾಡ. ಓ ಇದೆ ನೋಡಿ ಚೆಕ್ ಪೋಸ್ಟು. ಗಾಡಿ ಫಸ್ಟ್ ಆಫ್ ಮಾಡ್ಬಿಡೋಣ. ಇದು ಟ್ರೆಕ್ಕಿಂಗ್ ಚೆಕ್ ಪೋಸ್ಟು. ಇಲ್ಲಿಂದ ಮುಂದೆ ಗಾಡಿ ಹೋಗಲ್ಲ. ನೀವು ಬುಕ್ಕಿಂಗ್ ಮಾಡಿಕೊಂಡು ಬೆಳಗ್ಗೆ ಶನಿವಾರ ಭಾನುವಾರ 4 ಗಂಟೆಗೆ ಬಿಡ್ತೀವಿ. ಹಾಂ, ಮಾಮೂಲು ದಿನದಲ್ಲಿ 5 ಗಂಟೆಗೆ. ಯಾರಾದ್ರೂ ಕರ್ಕೊಂಡು ಹೋಗ್ತಾರೆ ಹೆಂಗೆ? ಹಾಂ, ಯಾರಿಲ್ಲ ಹೋಗ್ಬೋದು. ಬೋರ್ಡ್ ಎಲ್ಲ ನಡ್ಕೊಂಡು ಸುಮ್ಮನೆ ಬೋರ್ಡ್ಸ್ ಹಂಗೆ ನೋಡ್ಕೊಂಡು ನಡ್ಕೊಂಡೆ ಹೋಗ್ಬೇಕು. ಗಾಡಿ ತಗೊಂಡೆಲ್ಲ ಹೋಗೋಕ್ಕಾಗಲ್ಲ. ಗಾಡಿ ಹೋಗಲ್ಲ, ನಡ್ಕೊಂಡು ಹೋಗ್ತಾರೆ. 20 ಮೆಂಬರ್ಸ್ ಗ್ರೂಪ್ 1. ಅವರು ಗ್ರೂಪ್ ಇರ್ತಾರೆ, ಗೈಡ್ ಬಂದಿರ್ತಾರೆ ಅವರು.
ಅವರು ಮ್ಯಾನ್ವೇ ಬರ್ತಂದ್ರೆ ಹೋಗ್ಬೋದು. ಹಾಂ ಅಲ್ಲ ಇಬ್ಬರನ್ನೇ ಬಿಡಲ್ಲ. 2:30 ಅವರ ಇದು ಟ್ರೆಕ್ಕು. ಬೆಳಗ್ಗೆ ಇರ್ತಾರಲ್ವಾ ಜನ ಬೇರೆ 4:30 ಮೇಲೆ ನೀವು ಎಂಟ್ರಿ ಪ್ರತಿಯೊಬ್ಬರದು ಸೈನು ಸಿಗ್ನೇಚರ್ ಎಲ್ಲ ತಗೊಂತಾರೆ. 5 o'clock ಸ್ಟಾರ್ಟ್ ಮಾಡ್ತೀರಾ. ಬಟ್ ಅದು ಈಗ ಬೇರೆ ಬುಕ್ಕಿಂಗ್ ಎಲ್ಲ ಇರ್ತಾರಲ್ಲ, ಒಂದು 20 ಮೆಂಬರ್ಸ್ ಒಂದೊಂದು ಗ್ರೂಪ್ ಮಾಡಿ ಕಳಿಸ್ತೀವಿ. 20 ಜನ ಇದ್ರೆ ಒಬ್ರು ಗೈಡ್ ಬರ್ತಾರೆ, ಅವರೇ ಕರ್ಕೊಂಡು. ಈಗ ಬೆಳಗ್ಗೆ ಬಂದ್ರೆ ಚೆನ್ನಾಗಿರ್ತದೆ. ಇಷ್ಟೊತ್ತಿನಾಗ ಏನು ಅಷ್ಟಿದಿರಲ್ಲ. ಬೆಳಗ್ಗೆ ಬರ್ಬೇಕು ಒಂದು 5 ಗಂಟೆಗೆ. ಈಗ ಹೋದ್ರೆ ಆಗಲ್ಲ, ಬಿಸಿಲು ಆಗುತ್ತೆ. ಈಗ ಏನು ಮೋಡ ಏನಿರಲ್ಲ. ನಾವು ಡಿಸೈಡ್ ಮಾಡಿದ್ದು ನೆನ್ನೆ ರಾತ್ರಿ 11 ಗಂಟೆಗೆ ಹೋಗೋಣ ಅಂತ. ಬುಕ್ಕಿಂಗ್ ಮಾಡಕ್ ನೋಡಿದ್ರೆ ಇವತ್ತು ಟಿಕೆಟ್ ಇಲ್ಲ. ಶುಕ್ರವಾರವರೆಗೂ ಒಂದಿನ ಮುಂಚಿತವಾಗಿ ಮಾಡ್ಕೊಂಡು ಸಿಗ್ತಾರೆ. ಶನಿವಾರ ಭಾನುವಾರ ಏನಂದ್ರೆ ಒಂದು ವಾರಕ್ಕೆ ಮುಂಚೆ ಮಾಡ್ಬೇಕು. ಇದು ವಾರದ ಆಗೋಗಿದೆ. ನಾಳೆ ವಾರ ಫುಲ್ ಎಲ್ಲ ಆಗಬೇಕು. 150 ಲಿಮಿಟ್ ಇದೆ ಅಷ್ಟೇ. ಓಕೆ ಥ್ಯಾಂಕ್ ಯು. ಏನಂದರೆ ನಾನು ಆವಾಗಲೇ ಹೇಳ್ದಂಗೆ ವೀಕ್ ಡೇ ದಿನ 250 ರೂಪಾಯಿ ಟಿಕೆಟು, ವೀಕೆಂಡ್ ದಿನ 500 ರೂಪಾಯಿ ಟಿಕೆಟು. ವೀಕ್ ಡೇ ದಿನ ಬೆಳಗ್ಗೆ 5 ಗಂಟೆಗೆ ಬರಬೇಕು, ವೀಕೆಂಡ್ ದಿನ ಬೆಳಗ್ಗೆ 4 ಗಂಟೆಗೆ ಬರಬೇಕಂತೆ. ಅಲ್ಲಿ ಬಂದಮೇಲೆ 20 ಜನರದ್ದು ಗ್ರೂಪ್ ಮಾಡಿ ಮೇಲೆ ಕಳಿಸ್ತಾರಂತೆ. ನಮಗೆ ಮೇಲೆ ಕಳಿಸ್ತಾರಂದರೆ ಟ್ರೆಕ್ಕಿಂಗ್ ಮಾಡಿಸ್ತಾರೆ. ಮೇಲೆ ಶಿವನ ಪಾದಕ್ಕಲ್ಲ, ಮೇಲೆ ಅಂದರೆ ಟ್ರೆಕ್ಕಿಂಗಿಗೆ ಕಳಿಸ್ತಾರಂತೆ. ಸೊ ಸದ್ಯಕ್ಕಂತೂ ಆಗಲ್ಲ. ವೀಕೆಂಡ್ಗೆ ಒಂದು ವಾರ ಮುಂಚೆ ಬುಕ್ಕಿಂಗ್ ಮಾಡಬೇಕಂತೆ. ಸೊ ಬುಕ್ಕಿಂಗ್ ನಾನು ಡಿಸೈಡ್ ಮಾಡಿದ್ದು ನೆನ್ನೆ ರಾತ್ರಿ 9:30-10 ಗಂಟೆಗೆ. ಅದು ಇಲ್ಲಿ ಬರೋದಂತ ಡಿಸೈಡ್ ಇರಲಿಲ್ಲ. ಬಟ್ ಅಗೇನ್ ಹಿಂಗೆ ಒಂದು ರೈಡ್ ಹೋಗ್ಬೇಕಂತ ಬಂದ್ವಿ ಅಷ್ಟೇ. ನೋಡೋಣ ಇನ್ನು ಕಮ್ಮಿಂಗ್ ವೀಕ್ಸ್ ಯಾವಾಗಾದ್ರೂ ಒಂದಿನ ಬಂದು ಇದನ್ನು ಮಾಡಬೇಕಷ್ಟೆ ಟ್ರೆಕ್ಕಿಂಗ್ನ. ಹಂಗೆ ವಾಪಸ್ ಈಗ ಗಾಡಿ ಹೊಡ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ಮಧ್ಯ ಒಂದೀಗ ಬ್ರೇಕ್ಫಾಸ್ಟ್ ಬ್ರೇಕ್ ತೊಗೋತೀವಿ. ಬ್ರೇಕ್ಫಾಸ್ಟ್ ಬ್ರೇಕ್ ತೊಗೊಂಡು ಈಗ ಮನೆಗೆ. ಸೂಪರ್. ಇಂಥ ಗೂಬಾಳ್ ನನ್ನ ಮಕ್ಳು ಇರೋದ್ರಿಂದ ಬೆಂಗಳೂರು ಹಾಳಾಗೋಗಿದೆ. ಅವತಿ ಗ್ರಾಮ ಪಂಚಾಯಿತಿ, ಅವತಿ. ನಮ್ಮ ಇವತ್ತಿನ ಬ್ರೇಕ್ಫಾಸ್ಟ್ ಜಾಗ ಶ್ರೀಕೃಷ್ಣ ನಂದ ಗೋಕುಲ ವೆಜ್ ಅಂತೆ. ಓಕೆ ಬನ್ನಿ ಹೋಗೋಣ. ಬ್ರೇಕ್ಫಾಸ್ಟ್ ಆಯಿತು, ಇನ್ನೇನು ಮನೆಗೆ ಹೋಗೋದಷ್ಟೇ. ಬನ್ನಿ ನೋಡೋಣ ಹೆಂಗಿದೆ ರೈಡು ಅಂತ. ಆಲ್ ರೈಟ್. ಸೊ ಇಲ್ಲಿಗೆ ಈ ಸಣ್ಣ ವ್ಲಾಗ್ ಮುಗಿಸೋ ಟೈಮ್ ಬಂತು. ಜಾಸ್ತಿ ಏನು ಮಾಡಿದೆ, ಸುಮ್ಮನೆ ಬೇಸಿಕ್ಲಿ ಗಾಡಿ ತೊಗೊಂಡು ರೈಡಿಗೆ ತುಂಬ ದಿನ ಆಯ್ತು ಅಂತ ತೆಗ್ದಿದ್ದು ಗಾಡಿ ಅಷ್ಟೇ ಇವತ್ತು. ಎಲ್ಲೂ ಹೋಗಬೇಕು ಅಂತ ಏನಿರಲಿಲ್ಲ. ಸೊ ಅದೇ ಪ್ರಕಾರ ಒಂದು ಒಳ್ಳೆ ಒಂದು 100-150 ಕಿಲೋಮೀಟ್ರ್ ಓವರಾಲ್ 150 ಕಿಲೋಮೀಟರ್ ರೈಡ್ ಮುಗಿಸ್ಕೊಂಡು ವಾಪಸ್ಸು ಮನೆಗೆ ಹೋಗ್ತಾಯಿದ್ದೀನಿ. ಆದಷ್ಟು ಬೇಗ ಎಡಿಟ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಎಷ್ಟು ಬೇಗ ಆಗುತ್ತೆ ಅಂತ. ಸೊ ಇಲ್ಲಿ ತನಕ ನಾನು ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಮತ್ತು ನನ್ನ ವೀಡಿಯೋನ ಇದೇ ಥರ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನಗೆ ನಿಮ್ಮ ಸಪೋರ್ಟ್ ಇದೇ ಥರ ಬೇಕು. ಸೊ ಅಂಟಿಲ್ ನೆಕ್ಸ್ಟ್ ವೀಡಿಯೋ, ರೈಡ್ ಸೇಫ್, ಬಿ ಸೇಫ್ ಆ್ಯಂಡ್ ಸ್ಟೇ ಸೇಫ್. ಆಡಿಯೋಸ್.